ಮಧ್ಯದೊಳಗೆ ವೀಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ 7ನೇ ಮಂಗಲ ಕಲಶಿದೆ. ಅಜ್ಞಾನಮೇತದಧಿಗಮ್ಯ ಪರಾತ್ಪರಶ್ಯ ಪಶ್ಯಂತಿ ಮರಣ ಜೀವಿತ ದುಃಖ ಸೌಖ್ಯಂ ಕರ್ಮಾಣ್ಯಹಂ ಕೃತಿರಸೇನ ಚಕೀರ್ಷವಸ್ತೆ ಮಿಥ್ಯಾದೃಶೋ ನಿಯತಿಮಾಮಹನೋ ಭಾಂತಿ. ಅರ್ಥ: ಏ ಪರಾತ್ಪರಶ್ಯ ಮರಣ ಜೀವಿತ ದುಃಖ ಸೌಖ್ಯಂ ಪಶ್ಯಂತಿ. ಈ ಅಜ್ಞಾನಿಯಾದ ಜೀವರಾಶಿಯು ಪರಾತ್ ಅನ್ಯ ಜೀವದಿಂದ, ಪರಶ್ಯ ಅನ್ಯ ಜೀವದ, ಮರಣ ಜೀವಿತ ದುಃಖ ಸೌಖ್ಯ ಸಾವು ಬದುಕು ದುಃಖ ಸುಖಗಳನ್ನು ಪಶ್ಯಂತಿ ಮನ್ನಿಸುತ್ತದೆ. ಏನು ಮಾಡಿ? ಏತತ್ ಅಜ್ಞಾನಂ ಅಧಿಗಮ್ಯ. ಏತತ್ ಅಜ್ಞಾನಂ ಮಿಥ್ಯಾತ್ವರೂಪದ ಅಶುದ್ಧ ಪರಿಣಾಮವನ್ನು, ಇಂಥ ಅಶುದ್ಧತೆಯನ್ನು ಅಧಿಗಮ್ಯ ಪಡೆದುಕೊಂಡು, ತೇ ನಿಯತಂ ಮಿಥ್ಯಾದೃಶಃ ಭವಂತಿ. ತೇ ಯಾವ ಜೀವರಾಶಿಯು ಹೀಗೆ ಮನ್ನಿಸುತ್ತದೆ, ಅದು ನಿಯತಂ ನಿಯಮದಿಂದ ಮಿಥ್ಯಾದೃಶಃ ಭವಂತಿ. ಸರ್ವ ಪ್ರಕಾರದಿಂದ ಮಿಥ್ಯಾದೃಷ್ಟಿ ಜೀವರಾಶಿ ಇದೆ. ಆ ಮಿಥ್ಯಾದೃಷ್ಟಿಗಳು ಹೇಗಿದ್ದಾರೆ? ಅಹಂ ಕೃತಿರಸೇನ ಕರ್ಮಾಣಿ ಚಕೀರ್ಷವಃ. ಅಹಂ ಕೃತಿ, ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ನಾನು ತಿರ್ಯಂಚನಿದ್ದೇನೆ, ನಾನು ನಾರಕಿ ಇದ್ದೇನೆ, ನಾನು ದುಃಖಿ ಇದ್ದೇನೆ, ನಾನು ಸುಖಿ ಇದ್ದೇನೆ ಎಂದು ಕರ್ಮಜನಿತ ಪರ್ಯಾಯದಲ್ಲಿ ಆತ್ಮಬುದ್ಧಿ ರೂಪದ ಯಾವ ರಸ ಮಗ್ನತೆ ಇದೆ, ಅದರ ಮೂಲಕ ಕರ್ಮಾಣಿ, ಕರ್ಮಗಳ ಉದಯದಿಂದ ಆಗುವಂಥ ಎಷ್ಟು ಕ್ರಿಯೆಗಳಿವೆ ಅವುಗಳನ್ನು ಚಕೀರ್ಷವಃ, ನಾನು ಮಾಡುತ್ತೇನೆ, ನಾನು ಮಾಡಿದ್ದೇನೆ, ನಾನು ಹೀಗೆ ಮಾಡುವೆನು ಎಂದು ಅಜ್ಞಾನದ ಕಾರಣದಿಂದ ಮನ್ನಿಸುತ್ತಾನೆ. ಮತ್ತೆ ಹೇಗಿದ್ದಾನೆ? ಆತ್ಮಹನಃ, ತನ್ನ ಘಾತ ಮಾಡುವಂಥವನಿದ್ದಾನೆ. ಅನ್ಯ ಜೀವದ ಘಾತದ ಮಾತಿಲ್ಲ. ಅನ್ಯ ಜೀವರುಗಳಿಗೆ ಸುಖ ದುಃಖಾದಿಗಳನ್ನು ಕೊಡುವ ಮಾತಿಲ್ಲ. ಆದ್ರೆ ಆತ್ಮನ ಘಾತ ಮಾಡ್ತಾನೆ. ಮಿಥ್ಯಾದೃಷ್ಟಿ ಜೀವ ಆತ್ಮನ ಘಾತ ಮಾಡುವಂಥವನಿದ್ದಾನೆ. ಯಾವಾಗ? ಸಮಯ ಸಮಯಕ್ಕೆ. ರಸ ಇದೆ, ರಸ ರಸ ಹೇಳಿದಾರಲ್ಲ, ಮಗ್ನದನು ರಸ ಯಾವುದರಿಂದ? ನಾನು ಮನುಷ್ಯ ಇದ್ದೇನೆ, ನಾನು ತಿರಿಯಂಚಿದ್ದೇನೆ, ನಾನು ದೇವಿದ್ದೇನೆ, ನಾನು ನಾರಕಿ ಇದ್ದೇನೆ, ನಾನು ದುಃಖಿ ಇದ್ದೇನೆ, ನಾನು ಸುಖಿ ಇದ್ದೇನೆ. ಈ ರಸ ಅರ್ಥಾತ್ ಈ ಪ್ರಕಾರದ ಒಂದು ಸೂಕ್ಷ್ಮ ಅನುಭೂತಿ ಒಳಗಡೆ ನಮ್ಮ ಬುದ್ಧಿಗೆ ಬೇಕಾದ್ರೆ ಅದು ತಿಳಿಬಹುದು ಅಥವಾ ತಿಳಿಯದೇ ಇರಬಹುದು. ನಿರಂತರ ಇದೆಯೋ ಅಥವಾ ಇಲ್ಲ ಆ ರಸ. ಯಾವ ಪ್ರಕಾರ? ಇದೇ ಆತ್ಮಖ್ಯಾತಿ ಟೀಕೆಯೊಳಗ 5ನೇ ಗಾಥೆಯ ಟೀಕೆ ಬರೆಯೊಳದೊಳಗ ಅಮೃತ ಚಂದ್ರಾಚಾರ್ಯ ದೇವ ಹೇಳಿದರು, ಯಾವ ತೋರುವೆನು ಏಕತ್ವ ವಿಭಕ್ತ ಆತ್ಮನನು ಅಂಥೇಳಿ ಭಗವಾನ್ ಕುಂದ ದೇವರ 5ನೇ ಗಾಥೆ ಇದೆ. ಆ ಗಾಥೆ ಮೇಲೆ ಟೀಕೆ ಬರೆಯೊಳದೊಳಗ ಅವರು ಹೇಳಿದರು, ಏನು? ನಿರಂತರ ಒಸರುತ್ತಿರುವ ಅನುಭವದಲ್ಲಿ ಬರುತ್ತಿರುವ ಏನ? ಆ ಶುದ್ಧಾತ್ಮ ತೋರಿಸ್ತೇನೆ ಅಂಥೇಳಿ ಅವ್ರು ಹೇಳಿದಾರಲ್ಲ. ಎಲ್ಲಿ ತೋರಿಸೋದ, ಎಲ್ಲಿ ನೋಡೋದ? ಅವರು ಹೇಳಿದ್ರು ಶಬ್ದ ಪ್ರಯೋಗ. ನಿರಂತರ ಒಸರುತ್ತಿರುವ ಎಲ್ಲಿಂದ ಹೇಳಿದ್ರಲ್ಲ? ಯಾವ
ಯಾವ ಕುಂದಾಚಾರ್ಯ ದೇವ ಪಂಚಾಸ್ತಿಕಾಯ ಸಂಗ್ರಹ ಅನ್ನುವಂಥ ಪ್ರಥಮ ಕೃತಿ ರತ್ನದ ರಚನೆ ಮಾಡಿದರು. ಅದರ ಮೇಲೆ ಕೂಡ ಟೀಕೆ ಅಮೃತಚಂದ್ರಾಚಾರ್ಯ ದೇವರು ಬರೆದಿದ್ದಾರೆ. ಅದರ 9ನೇ ಗಾಥೆಯೊಳಗ ನಿರಂತರ ದ್ರವತಿ ಅಂಥೇಳಿ ಹೇಳಿದ್ದಾರೆ. ಏನು ದ್ರವ್ಯದ ವ್ಯಾಖ್ಯಾ ಮಾಡ್ತಾ ಯಾವುದು ನಿರಂತರ ಪರ್ಯಾಯಕ್ಕೆ ಹರಿದು ಬರ್ತಿದೆ, ದ್ರವತಿ ಹರಿದು ಬರ್ತಿದೆ ಅದನ್ನೇ ಅಲ್ಲಿ ಹೇಳಿದ್ರು. ನಿರಂತರ ಒಸರುತ್ತಿರುವ ಸ್ವಾದದಲ್ಲಿ ಬರುತ್ತಿರುವ. ಇಲ್ಲಿ ಹೇಳ್ತಾ ಇದ್ದಾರೆ ರಸ. ಅಲ್ಲಿ ಸ್ವಾದದಲ್ಲಿ ಬರೋದು ಹೇಳಿದರು, ಇಲ್ಲಿ ರಸ ರಸ ಅರೆ ಸ್ವಾದದೊಳಗೆ ಬರುವ ಮಾತು ಬೇರೆ ಇದೆ ಮತ್ತು ರಸದ ಸ್ವಾದ ಆಗುವ ಮಾತು ಬೇರೆ. ಸ್ವಾದದೊಳಗೆ ಬರೋದು ಮಾತು ಬೇರೆ ಇದೆ. ನಾವು ಯಾವ್ಯಾವ ಭೋಜನ ಮಾಡ್ತೇವೆ ಅದೆಲ್ಲ ಸ್ವಾದದೊಳಗೆ ಬರ್ತಿದೆ. ಅದರ ರಸ ಎಲ್ಲದರಲ್ಲೂ ಬರ್ತದೆ, ಯಾವಾಗಲೂ ಬರೋದಿಲ್ಲ. ಕೆಲವೊಂದು ಪದಾರ್ಥದ ಕೆಲವೊಂದು ಗ್ರಾಸದೊಳಗೆ ವಿಶೇಷ ರಸ. ಹೇಳ್ರಿ ತಾವ, ಪದಾರ್ಥ ತಟ್ಟೆಯೊಳಗೆ ಇದೆ, ಅದರದ ಸೇವನೆ ಗ್ರಾಸದ ಮೂಲಕ ನಡೆದದ್ದೇ ಇದೆ. ಅದು ಯಾವಾಗಲೂ ಯಾಕೆ ರಸ ಬರುವುದಿಲ್ಲ? ಯಾವಾಗಲೂ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಒಂದು ಗ್ರಾಸದೊಳಗೆ ರಸ ಬರ್ತಿದೆ, ಸ್ವಾದಂತೂ ಯಾವಾಗಲೂ ಬರ್ತಿರ್ತಿದೆ. ಅದರ ರಸ ಅಂದರೆ ಏನು? ಅದರದೊಂದು ಸುಖದ ಸಂವೇದ. ಅದು ಯಾವಾಗಲೂ ಬರುವುದಿಲ್ಲ, ಯಾವಾಗಲೂ ಒಂದು ಗ್ರಾಸ. ಯಾಕೆ ಹೀಗೆ? ಅದು ಒಂದೇ ವಿಶಿಷ್ಟ ಗ್ರಾಸದೊಳಗಿದೆಯೋ ಅಥವಾ ಇವನ ರಸ ಇದೆ, ಇವತ್ತಿದೆ, ಅದರದಲ್ಲ. ಅದರದಾದ್ರೆ ಯಾವಾಗಲೂ ಬರಬೇಕು, ಅದರದಾದ್ರೆ ಎಲ್ಲರಿಗೂ ಬರಬೇಕು. ಆದರೆ ಇದು ಇವನ ರಸ ಇದೆ. ಹಾಗಾದರೆ ನಾನು ದೇವಿದ್ದೇನೆ ಅನ್ನೋದ ದೇವ ಪರ್ಯಾಯದ ರಸ ಇದೆ, ಇವನಿದೆ. ದೇವ ಪರ್ಯಾಯದಿದ್ರೆ ಎಲ್ಲ ದೇವಗಳಿಗೆ ಇರಬೇಕು, ಸಮ್ಯಕ್ ದೃಷ್ಟಿ ದೇವಗಳಿಗೂ ಇರಬೇಕಲ್ಲ. ದೇವಗತಿಯೊಳಗ ಅಸಂಖ್ಯ ಸಮ್ಯಕ್ ದೃಷ್ಟಿಗಳಿವೆ. ಅವರಿಗೆಲ್ಲ ನಾನು ದೇವಿದ್ದೇನೆ, ನಾನು ಸುಖಿ ಇದ್ದೇನೆ, ಅದೇ ಇನ್ನು 6 ತಿಂಗಳಿಗೆ ನಂದು ಇಲ್ಲೊಂದು ವಿಯೋಗ ಆಗ್ತಿದೆ, ಚ್ಯುತಿ ಆಗ್ತಿದೆ ಅಂಥೇಳಿ ದುಃಖ ಆಗ್ತಿದೆ ಅಂತ ಸಮ್ಯಕ್ ದೃಷ್ಟಿ ದೇವನಿಗೆ. ಹಾಗಾದ್ರೆ ಆ ರಸ ಯಾರ ರೀತಿ? ರಸ ಗತಿದ್ದು ಇದೆಯೋ, ಸಂಯೋಗದ ಅನುಕೂಲತೆ ಪ್ರತಿಕೂಲತೆ ಇದೆಯೋ, ಅಥವಾ ಆತ್ಮಂದ ಇದೆ. ಅದು ವಿಕೃತ ರಸ ಇರಲಿ, ಅದರ ರಸ ಯಾರಿದೆ? ವಿಕೃತ ರಸ ಏನಿದೆ ಅದು ಬಂಧದ ಕಾರಣ ಇದೆ. ವಿಕೃತ ರಸ ಏನಿದೆ ಅದು ಪರಾಧೀನ ಇದೆ. ವಿಕೃತ ರಸ ಏನಿದೆ ಅದು ಆತ್ಮನ ಘಾತ ಮಾಡುವಂಥದ್ದು. ಹನನ ಅದೇ ಹನನ ಅಂತಂದ್ರೆ ಏನು? ಸಾಯಿಸಿ. ಹನನ ಅಂತಂದ್ರೆ ಈ ಘಾತದೊಳಗ ಯಾವ ಅರ್ಥ ಇದೆ, ಹಿಂಸೆಯೊಳಗೆ ಯಾವ ಅರ್ಥ ಇದೆ, ಅದಕ್ಕಿಂತ ಇದು ಸ್ಪಷ್ಟ ಅರ್ಥ ಇದೆ ರೀ ಹನನದೊಳಗ. ಘಾತ ಅನ್ನೋದೇನಿದೆ ಅದು ಪೀಡೆಗೇನು ಸಂಬಂಧಿಸಿದ್ದ ಇದೆ. ಘಾತ ಅಂದ್ರೆ ಯಾವುದೋ ಒಂದು ಸನ್ನಿವೇಶದೊಳಗೆ ಘಾತ ಅಂತಂದ್ರೆ ಮರಣನ ಆಗ್ತಿದೆ. ಆದ್ರೆ ನನ್ನ ಈ ಮನೆಗೆ ಕೊಟ್ಟು ನೀವು ನನ್ನ ಘಾತ ಮಾಡಿರಿ ಅಂಥೇಳಿ ಹೆಣ್ಮಕ್ಳು ಹೇಳ್ತಾರಲ್ಲ, ಯಾರೋ ತಮ್ಮ ಕಷ್ಟಪಟ್ಟು ನನ್ನ ಘಾತ ಮಾಡಿದ್ರು. ಅಲ್ಲಿ ಸಾವಿಲ್ಲ, ಆದರೆ ನಾನಾ ಪ್ರಕಾರದ ಪೀಡೆಗೆ ಘಾತ ಅನ್ನುವಂಥ ಶಬ್ದ ಪ್ರಯೋಗ. ಹಿಂಸೆ ಶಬ್ದದೊಳಗೆ ಕೂಡ ಅದೆಲ್ಲ ಅರ್ಥ ಇದೆ ರೀ. ಏನು? ನೋಯಿಸೋದ, ಪೀಡೆ ಕೊಡೋದ, ದುಷ್ಟವಚನ, ಕರ್ಕಶ ವಚನದ ಮೂಲಕ ಮನ ನೋಯಿಸೋದ ಎಲ್ಲ, ಮತ್ತು ಸಾವು ಕೂಡ. ಆದರೆ ಹನನ ಇದೆಯಲ್ಲ, ಇದು ಒಂದು ಸಾವಿಗೆನ ಸಂಬಂಧಿಸಿದೆ. ಇಲ್ಲಿ ಹನನ ಶಬ್ದ ಇದೆ. ಆಚಾರ್ಯ ಭಗವಂತ ಮಿಥ್ಯಾ ದೃಷ್ಟಿ ಜೀವ ಏನು ಮಾಡ್ತಾನೆ, ಅದರೊಳಗೆ ಏನು ರಸ ತಗೊಳ್ತಾನಲ್ಲ, ಸುಖ ರಸ, ದುಃಖ ರಸ,
ವೃದ್ಧ ಶರೀರದ ರಸ, ರೋಗ ಶರೀರದ ರಸ, ಅದೇ ನಾನು ಮನುಷ್ಯ ಎನ್ನುವ ರಸ. ನೋಡಿ, ನಿಜವಾಗಿ ನಾನು ಮನುಷ್ಯ, ನಾನು ತಿರಿಯಂಚ, ನಾನು ದೇವ, ನಾನು ನಾರಕಿ ಅನ್ನುವಂಥದ್ದೇನು ಇವನದ ನಿರಂತರದ ಆಸ್ವಾದ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವ ಸಮಯದೊಳಗೂ ವಿಕಲ್ಪ ಇಲ್ಲ. ವಿಕಲ್ಪ ಇಲ್ಲ. ನಾ ಮನುಷ್ಯ ಇದ್ದೇನೆ ಅಂಥೇಳಿ ನಮಗೆ ಯಾವಾಗ ಜೀವನದೊಳಗೂ ವಿಕಲ್ಪ ಆಗಿದೆ? ಆದ್ರೆ ನಾನು ಮನುಷ್ಯ ಇದ್ದೇನೆ ಅನ್ನುವ ವಿಕಲ್ಪದ ಯಾವ ಪ್ರಯೋಜನ ಇದೆಯಲ್ಲ, ಆ ಪ್ರಯೋಜನಭೂತ ಭಾವ ಅಂದರೆ ಅಥವಾ ರಸ ಅಂದರೆ ಅಥವಾ ಆಸ್ವಾದ ಅಂದರೆ ಅಥವಾ ಅನುಭವ ಅಂದರೆ ಸತತ ಆಗ್ತಾ ಇದೆಯಲ್ಲ, ಹಾಗಾದ್ರೆ ಆ ಅನುಭವ ಅದು ಆತ್ಮನ ಘಾತ ಮಾಡುವಂಥದ್ದಿಲ್ಲ, ಹನನ ಮಾಡುವಂಥದ್ದಿದೆ, ಸಾಯಿಸಿ ಬಿಡುವಂಥದ್ದಿದೆ. ಅದು ಜೀವಂತ ಇಡೋದನ್ನೇ ಇರುತ್ತೆ. ನಾನು ಮನುಷ್ಯ ಇದ್ದೇನೆ ಅನ್ನುವ ಅನುಭವ ಶಬ್ದಲ್ಲ, ವಿಕಲ್ಪ ಅಲ್ಲ. ಅನುಭವ ಯಾವಾಗ ಬಿಟ್ಟು ಹೋಗಿದ್ದೇನೆ? ನಾನು ಮನುಷ್ಯ ಇದ್ದೇನೆ ಅನ್ನುವ, ನಾನು ಸುಖಿ ಇದ್ದೇನೆ ಅನ್ನುವ ಅನುಭವ ಗಾಢ ನಿದ್ರೆಯೊಳಗೂ ಕೂಡ ಅನುಕೂಲ ಸಂಯೋಗದ ಮಧ್ಯದಲ್ಲಿ ಯಾವ ಸ್ವಯಂ ಸುಖದ ಅನುಭವ ಮಾಡ್ತಾ ಇದ್ದಾನೆ, ಅವ ಗಾಢ ನಿದ್ರಾವಸ್ಥೆಯೊಳಗೂ ಕೂಡ ಆ ಸುಖದ ಅನುಭವದೊಳಗದ. ಮತ್ತು ಯಾವಾಗ ಯಾವುದೋ ಒಂದು ದರಿದ್ರತೆಯಿಂದ, ಯಾವುದೋ ಒಂದು ದುಃಖ ಅವನಿಗೆ ಅನುಭವದಲ್ಲಿ ಬರ್ತಾ ಇದೆ, ಸಂಯೋಗದ ಕಾರಣದಿಂದ ತನ್ನನ್ನು ತಾನು ದುಃಖಿ ಅನುಭವ ಮಾಡ್ತಾ ಇದ್ದಾನೆ, ಅವನ ನಿದ್ರೆಯೊಳಗೂ ಕೂಡ ದುಃಖದನ್ನ ಅನುಭವ. ಹಾಗಾದರೆ ಈಗ ತಾವು ಹೇಳ್ರಿ, ಅಂಥ ಮಿಥ್ಯಾ ದೃಷ್ಟಿ ಜೀವನಿಗೆ ಬಂಧ ಯಾವಾಗ ಆಗುವುದಿಲ್ಲ? ಪೂಜೆ ಮಾಡುವ ವೇಳೆಯೊಳಗೆ, ಸ್ವಾಧ್ಯಾಯ ಮಾಡುವ ವೇಳೆಯೊಳಗೆ, ಅಖಂಡ ಈ ಬಂಧದ ಮಾತನ್ನ, ಈ ಪ್ರಕಾರದ ಬಂಧದ ಮಾತನ್ನ ಅದೇ ನಿರಂತರ ಆಗ್ತಾ ಇದೆ. ಏನಾಗ್ತಾ ಇದೆ? ಪರ್ಯಾಯದೊಳಗ ಕರ್ಮ ನಿರ್ಮಿತ ಅಥವಾ ಕರ್ಮದಿಂದ ಆಗ್ತಾ ಇರುವಂಥ ಕ್ರಿಯೆಗಳಲ್ಲಿ ಇವನಿಗೆ ಯಾವ ರಸ ಅಥವಾ ಮಗ್ನತೆ ಅಥವಾ ತನ್ಮಯತೆ ಇದೆಯಲ್ಲ, ಅದರಿಂದ ಅವನದ್ದು ಯಾವ ಹನನ ಆಗ್ತಾ ಇದೆ, ಸಂಪೂರ್ಣ ನಾಶ ಆಗ್ತಾ ಇದ್ದಾನೆ, ಸತ್ತು ಹೋಗ್ತಾ ಇದ್ದಾನೆ. ಅವನಿಗೆ ಸತ್ತು ಹೋದ ನಂತರ ಅವನ ಅಸ್ತಿತ್ವವೇ ಇಲ್ಲದೆ ಇರುವ ವೇಳೆದೊಳಗ, ಅವನ ಜೀವಂತವೇ ಇಲ್ಲದೆ ಇರುವ ವೇಳೆದೊಳಗ, ಅಸ್ತಿತ್ವ ಶಬ್ದದ ಅರ್ಥ ಮತ್ತೇನು ಮಾಡೋದಿಲ್ಲ ಇದೆ. ಅವನ ಜೀವಂತವೇ ಇಲ್ಲದೆ ಇರುವ ವೇಳೆದೊಳಗ ಅವನ ಸುಖದ ಮಾರ್ಗ ಪ್ರಶಸ್ತಿ ಇದೆಯೋ ಅಥವಾ ಬಂದಾಗಿದೆ? ಸುಖದ ಮಾರ್ಗ ಅವನೇ ಇಲ್ಲ, ಸಾಯ್ತಾ ಇದ್ದಾನೆ ಪ್ರತಿ ಸಮಯಕ್ಕೆ. ಹಾಗಾದ್ರೆ ಅವನ ಸುಖದ ಮಾರ್ಗ ಅಸ್ಥಾಯಿ ಹೋಗಿದೆ. ಸಂಪದದೊಳಗೆ ಬರೋದಿದೆ, ಬಂದಿದೆ, ಏನು ಅತ್ಯಂತ ಅಸ್ಥಾಯಿ. ಸ್ವಭಾವ ಎಲ್ಲಿ ಅತ್ಯಂತ ಅಸ್ಥಾಗಿ ಹೋಗಿದೆಯೋ ಅಲ್ಲಿ ಅನಂತ ಸಂಸಾರದ ಬಂಧ ಇದೆ ರೀ. ಅರೆ, ಬಂಧದ ಮಹಾಕಾರಣ, ಬಂಧದ ಪ್ರಮುಖ ಕಾರಣ ಮಿಥ್ಯಾತ್ವ ಇದೆ. ಮತ್ತು ಆ ಮಿಥ್ಯಾತ್ವದ ಸ್ವರೂಪ ನಾನು ಮನುಷ್ಯ ಇದ್ದೇನೆ ಅಂಥೇಳಿ ರಸ ಬರೋದು, ಅದರೊಳಗೆ ಮಗ್ನ ಇರೋದು. ನಾನು ಸುಖಿ ಇದ್ದೇನೆ ಅಂಥೇಳಿ ರಸ ಆತ್ಮನ ಸರ್ವ ಪ್ರದೇಶದೊಳಗ, ಅದೇ ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶದೊಳಗ ಸುಖದ ಅನುಭವ ಆಗೋದು. ಯಾವುದರ ಕುರಿತು? ಪರ್ಯಾಯದ ಕುರಿತು. ಕರ್ಮಕೃತವಾದಂಥ ಯಾವ ದಶ ಇದೆ, ಕ್ರಿಯೆ ಇದೆ,
ಅದರ ಕುರಿತು ಮಗ್ನತೆ ಇರೋದು. ನೋಡ್ರಿ, ಒಂದು ಸ್ವಲ್ಪ ವಿಷಯದ ಸೂಕ್ಷ್ಮತೆ ಏನ, ಆತ್ಮನ ಸರ್ವ ಪ್ರದೇಶದೊಳಗ ಎಲ್ಲ ತಿಳ್ಕೊಳ್ಳೋದ್ರೆ ಇಲ್ಲಿ ಯಾವುದೋ ಒಂದು ಮಿಷ್ಟ ಪದಾರ್ಥ ಅಥವಾ ಇಷ್ಟು ವಸ್ತು ಹಸ್ತಗತ ಆಯಿತು, ಪ್ರಾಪ್ತ ಆಯಿತು. 4 ವರ್ಷದಿಂದ ಸ್ವಂತದ ವಿದ್ಯಾಭ್ಯಾಸದ ಕಾರಣದಿಂದನೋ, ಮನೆತನಗಳಲ್ಲಿ ಹೊಂದಾಣಿಕೆ ಆಗದೇ ಇರುವ ಕಾರಣದಿಂದನೋ 2 ಜೀವಗಳಲ್ಲಿ ಪ್ರೀತಿ ಆಕರ್ಷಣೆ ಇತ್ತು. ಸ್ತ್ರೀ ವೇದ ಪುರುಷ ವೇದವನ್ನು ಬಯಸ್ತಿದೆ, ಪುರುಷ ವೇದ ಸ್ತ್ರೀ ವೇದವನ್ನು ಬಯಸ್ತಿದೆ ಅಂಥೇಳಿ ಗಾಥೆಗಳ ಸಮಯ ಸಾರದಲ್ಲಿ ಬರ್ತವೆ. ಆ ಪ್ರಕಾರ ಅಲ್ಲಿ 4 ವರ್ಷದಿಂದ ಇಚ್ಛೆ ಇತ್ತು. ಕಾರಣಾಂತರಗಳದ್ದೆಲ್ಲ ಅಭಾವಾಗಿ ಪ್ರತ್ಯಕ್ಷ ಕಾರ್ಯ ಆಗೋದ ನಿರ್ಣಯ ಆದ ನಂತರ ಕೂಡ ಆ 2 ಜೀವರುಗಳ ಅಂತರಂಗದೊಳಗೆ, ಭಾವದೊಳಗೆ, ಜ್ಞಾನದೊಳಗೆ, ಆತ್ಮನ ಸರ್ವ ಪ್ರದೇಶದೊಳಗೆ ಅಥವಾ ಪ್ರತ್ಯಕ್ಷ ಮದುವೆ ಆಯ್ತು ಅಂತ ಹೇಳಿ ಇಟ್ಕೊಳ್ಳಿ. ಸಮಾಜದ ಮನ್ನಣೆ, ಹಿರಿಯರ ಮನ್ನಣೆ ಸಿಕ್ಕಿತು ಅವರ ಭಾವಕ್ಕೆ. ಆ ವೇಳೆದೊಳಗ ಯಾವ ಒಂದು ಸುಖದ ಸಂವೇದನೆ ಆ ಜೀವದ ಅಸಂಖ್ಯ ಪ್ರದೇಶದೊಳಗ ಆಗ್ತಿದೆಯಲ್ಲ, ಒಂದು ಸ್ವಲ್ಪ ಸೂಕ್ಷ್ಮರ, ಆ ವೇಳೆದೊಳಗ ಆ ಜೀವದ ಅಸಂಖ್ಯ ಪ್ರದೇಶದೊಳಗೆ ಯಾವ ಸುಖದ ಸಂವೇದನ ಆಗ್ತಿದೆಯಲ್ಲ, ಆ ಸಂವೇದನದೊಳಗ ಆ ಜೀವದ ಪ್ರಗಟ ಜ್ಞಾನದರ್ಶನ ಸಾಮರ್ಥ್ಯ, ಚೈತನ್ಯ ಸಾಮರ್ಥ್ಯ ಮಗ್ನ ಇದೆ. ಅದು ಚೈತನ್ಯ ಸಾಮರ್ಥ್ಯ ಅಲ್ಲಿ ಮಗ್ನ ಇರುವುದರಿಂದ ಅದರದ ಸಂಪೂರ್ಣ ಹನನಾಯ್ತಾರೆ. ಯಾವುದರದ? ಆ ಚೈತನ್ಯ ಸಾಮರ್ಥ್ಯದ ಅಂಥೇಳಿ ಹೇಳೋದು ಹೇಗಲಿ ಕಥೆ. ಅಲ್ಲಿ ಸಂಪೂರ್ಣ ಆತ್ಮ. ಇದು ಒಂದು ಮಾತಾದ್ರೆ ಭಕ್ತಿಯ ಭಾವದಿಂದ ಒಂದು ಜಿನಬಿಂಬದ ಸ್ಥಾಪನೆ, ಜಿನಬಿಂಬವನ್ನು ತಾನೇ ಕೊಡಿಸಿ ಪಂಚ ಕಲ್ಯಾಣಿಕಗಳ ಆಗಿ ಮೂರ್ತಿ ಸ್ಥಾಪನಾ ಮಾಡೋದಿದೆ. ಆ ವೇಳೆದೊಳಗ ಆ ಮೂರ್ತಿ ಕೊಟ್ಟಂಥ ದಾನಿ ಧರ್ಮಾತ್ಮ ಧರ್ಮ ಭಾವದಿಂದ ಕೊಟ್ಟಿದ್ದಾನೆ, ಭಕ್ತಿಯ ಭಾವದಿಂದ ಕೊಟ್ಟಿದ್ದಾನೆ, ದಾನದಿಂದ ಹೆಸರಾಗಲಿ ಅನ್ನೋ ಭಾವದಿಂದ ಕೊಟ್ಟಿಲ್ಲ. ಆ ವೇಳೆದೊಳಗ ಅವನ ಸರ್ವ ಪ್ರದೇಶದೊಳಗೆ ಒಂದು ಕೃತಾರ್ಥತೆಯ ಸುಖದ ಸಂವೇದನ ಆಗ್ತಾ ಇದೆ ಅಲ್ಲ, ಆ ಸಂವೇದನದೊಳಗ ಅವನ ವರ್ತಮಾನ ಚೈತನ್ಯ ಸಾಮರ್ಥ್ಯ ಏನಿದೆ ರೀ, ಮಗ್ನ ಇದೆ. ಮಗ್ನ ಇರುವುದರ ಜೊತೆಯಾಗಿ ಕೊನೆಗೇನು ಹೇಳಿದ್ರು? ಹನನ ಆಗ್ತಾ ಇದೆ. ಅಲ್ಲಿ ಪುಣ್ಯಬಂಧ ಆಗ್ತಾ ಇದೆ ಏನಿಲ್ಲ, ಆಗ್ತಾ ಇದೆ. ಪುಣ್ಯಬಂಧ ಆಗ್ತಾ ಇದೆ. ಅರೆ, ಪುಣ್ಯಬಂಧ ಆಗುವ ವೇಳೆದೊಳಗ ಮಿಥ್ಯಾದೃಷ್ಟಿ ಜೀವದ ಸ್ವಭಾವದ ಘಾತ ಆಗ್ತಿದೆಯೋ ಅಥವಾ ಸ್ವಭಾವದ ರಕ್ಷಣೆ ಆಗ್ತಿದೆ? ಮಿಥ್ಯಾದೃಷ್ಟಿ ಇದ್ದನೇ ಸ್ವರೂಪ ಹೇಳ್ತಾ ಇದ್ದಾರೆ. ಇನ್ನು ಸಮ್ಯಕ್ ದೃಷ್ಟಿಗೆ ಆ ಸುಖದ್ದೇನು ರಸ ಇದೆ ಅಲ್ಲೇ, ಅದರೊಳಗೆ ಸ್ವಾಮಿತ್ವ ಇಲ್ಲದೆ ಇರುವ ಕಾರಣ ಅವನಿಗೆ ಆತ್ಮನ ಘಾತ, ಅವನಿಗೂ ಪುಣ್ಯದ ಬಂಧ ಆಗ್ತಿದೆ. ಆದ್ರೆ ಆತ್ಮನ ಘಾತ ಸ್ವಲ್ಪ ವ್ಯತ್ಯಾಸ ಬರ್ಬೋದಲ್ಲ. ಆ 2 ಜೀವಗಳದ ಬೇರೆ ತರ ಈಗ ಸ್ಥಾಪನಾ ಮಾಡಿದ ಇದು ಒಂಥರ ಮೂರದ್ರೊಳಗೆ ವ್ಯತ್ಯಾಸ. ಮೂರದ್ರೊಳಗೆ ವ್ಯತ್ಯಾಸ ಇದ್ರನು 2 ಆ ಜೀವಗಳ ಭೋಗಾಕಾಂಕ್ಷೆಯಿಂದ ಸುಖ ಮನ್ನಿಸ್ತಾ ಇದ್ದಾವೆ. ಹೌದೇನಲ್ರ? ಪೂರ್ಣ ಐತಿನ್ನ ಯಾವುದೇ ಪ್ರಕಾರದ ಬಾಧೆ ಇಲ್ಲ, ಅಡ್ಡಿ ಆತಂಕ ಇಲ್ಲ. ಭೋಗಾಕಾಂಕ್ಷೆಯೊಳಗ
ಇಲ್ಲಿ ಭಕ್ತಿಯ ಭಾವದೊಳಗ ಅದರ ಸ್ವಭಾವದಿಂದ ವಿಮುಖ ಎರಡೂ ಜೀವದವಲ್ಲ ಅಷ್ಟ ಆಗೋದಲ್ಲ, ಮುಂದೆ ಆ ಬಂಧದೊಳಗಿನ ಸಂಯೋಗದಲ್ಲಿ ವ್ಯತ್ಯಾಸ ಆಗ್ತಿದ್ದೀರಿ. ಬಂಧ ಏನಾಗಿದೆ ಅದು ಭವಿಷ್ಯದೊಳಗೆ ಯಾವ ಸಂಯೋಗ ಸಿಗ್ತಿದೆಯಲ್ಲ ಅದರಲ್ಲಿ ವ್ಯತ್ಯಾಸ ಆಗ್ತಿದೆ. ಆದ್ರೆ ಆತ್ಮನ ಹನನದೊಳಗ ಯಾವುದೇ ಪ್ರಕಾರದ ವ್ಯತ್ಯಾಸ. ಇಲ್ಲಿ ಯಾವುದೋ ಒಂದು ಅಪೇಕ್ಷಾದಿಂದ ಆ ಭೋಗಾಕಾಂಕ್ಷೆಯ ಜೀವರುಗಳಿಗಿಂತ ಜೀವನಿಗಿಂತ ಇಲ್ಲಿ ಭಕ್ತಿ ವೀತರಾಗ ಭಗವಂತರ ಕುರಿತು ಭಕ್ತಿಯ ಭಾವಿರುವಂತಹ ಜೀವದ ಬಂಧದೊಳಗೆ ವಿಶೇಷ ಇದ್ರೂ ಕೂಡ ಅದರ ಸ್ಥಿತಿಗಿಂತ ಇದರ ಸ್ಥಿತಿ ಅಧಿಕ ಬಂಧ ಆಗ್ತಿದೆ. ಸ್ಥಿತಿ ಸಮ್ಯಕ್ ದರ್ಶನ ಆದ ನಂತರ ಸ್ಥಿತಿ ಬಂಧದೊಳಗೆ ಹಾನಿ ಆಗ್ತಿದೆ, ಅನುಭಾಗ ಬಂಧದೊಳಗೆ ವೃದ್ಧಿ ಆಗ್ತಿದೆ. ನಮ್ಮ ಮನಸ್ಸು ಪ್ರಕಾರ ಆಗ್ತದೆ, ಮನಸ್ಸು ಪ್ರಕಾರ ಆಗಂಗಿಲ್ಲ, ಆಗಂಗಿಲ್ಲಕ್ಕೆ ಆಗ್ತೈತೆ ಭಾಳ ಬಂದಿ ಮಾತು ಹೀಗಿದರೆ ಬಹಳ ನಿಜವಾಗಿ ಅದರೊಳಗೆ ರಹಸ್ಯ ಇದೆ. ಆಗ್ತಿದೆ ಅದರೊಳಗೆ ಬಹಳ ಬಂಧ ಯಾಕಿದೆ ಅಂತಂದ್ರೆ ಅದರೊಳಗೆ ಮಿಥ್ಯಾತ್ವ ಅಧಿಕ ಇದೆ. ಮಾಡಿ ನಾನು ಸಾಧಿಸೇನೆ ಬಿಡಲೇ ಇಲ್ಲ, ಎಷ್ಟು ವಿಪತ್ತು ಬಂದು ಎಷ್ಟು ಅಡ್ಡಿ ಬಂದು ಬಿಡಲೇ ಇಲ್ಲ. ಎಲ್ಲಿ ಆಗುವುದಿಲ್ಲಲ್ಲ ಅಲ್ಲಿ ಒಂದು ವೇಳೆ ಅವಕಾಶ ಇದೆ, ನನ್ನ ಕೈಯೊಳಗೆ ಏನಿದೆ, ಒಂದು ವೇಳೆ ಅವಕಾಶ ಇದೆ, ಆ ಜೀವ ತಿಳ್ಕೊಂಡ್ರೆ. ಆದರೆ ಇಲ್ಲಿಲ್ರಿ, ಮಿಥ್ಯಾಹಂಕಾರ ಅವನು ಮುಳುಗಿ ಹೋಗಿದ್ದಾನೆ ಪೂರ್ಣ ರೂಪದಿಂದ. ಕಾರ್ಯ ತನ್ನ ಯೋಗ್ಯತೆಯಿಂದ ತಾನಾಗ್ತಿದೆ, ಇವನು ಮಿಥ್ಯಾತ್ವದ ಪೋಷಣೆಯನ್ನು ತನ್ನ ಸಾಮರ್ಥ್ಯದಿಂದ ತಾನು ಮಾಡ್ತಾನೆ. ಇವನ ಪ್ರಯತ್ನದಿಂದಂತೂ ಯಾವ ಕಾಲದೊಳಗೂ ಆಗೋದಿಲ್ಲ. ಕಾರ್ಯ ಸ್ವಯಂ ಸ್ವಕಾಲದೊಳಗೆ ಅದರದರ ಯೋಗ್ಯತೆಯಿಂದ ಇಲ್ಲಿ ಮಾತು ಹೀಗಿದೆ, ಬಂಧ ಯಾವುದರಿಂದ ಆಗ್ತಿದೆ ಮತ್ತು ನಿಜವಾಗಿ ಬಂಧ ಯಾವುದಿದೆ. ಆ ಭಕ್ತಿಯ ಭಾವದಿಂದ ಏನು ಬಂಧ ಆಯ್ತಲ್ಲ, ಆ ಭೋಗಾಕಾಂಕ್ಷೆಯ ಭಾವದಿಂದ ಏನು ಬಂಧ ಆಯ್ತಲ್ಲ, ಆ ಬಂಧಂತೂ ಜಗತ್ತಿನ ಜೀವರುಗಳಿಗೆ ತಿಳಿದು ಬರ್ತಿದೆ. ಆದರೆ ಅದರೊಳಗೆ ಸುಖದ ಸಂವೇದನಾಗಿ ಅದರೊಳಗೇನು ಕೃತಾರ್ಥತೆಯ ರೂಪದಿಂದ ಮಗ್ನತೆ ಇದೆಯಲ್ಲ, ಅದರಿಂದ ಆಗುವಂಥ ಬಂಧ ಅಭ್ಯಾಸು ಜೀವರುಗಳಿಗೇನು ತಿಳಿದು ಬರ್ತಿದೆ. ಅದು ಎಲ್ರಿಗೂ ತಿಳಿದು ಬರುವ ಮಾತ. ಆ ಬಂಧನ ತಿಳಿಸಿಕೊಡೋದ ಇಲ್ಲಿ ಅಮೃತ ಚಂದ್ರಾಚಾರ್ಯರದ ಅಥವಾ ಪಾಂಡೆ ರಾಜಮಲ್ಲದ ಕಾರ್ಯ. ಇದಂತೂ ಹೊರಗಿಂದ ತಿಳಿದು ಬರ್ತಿದೆ. ಪರಿಣಾಮದಿಂದ ಆಗುವಂಥ ಬಂಧ, ಇದರ ಅಳತೆ ಸಾಮಾನ್ಯ ಹೆಚ್ಚು ಕಡಿಮೆ ಎಲ್ಲ ಜೀವರುಗಳು ಮಾಡಬಹುದ್ರೆ. ಪರಿಣಾಮದಿಂದ ಆಗುವಂಥ ಬಂಧ, ಕ್ರಿಯೆ ಬಾಹ್ಯ ಕ್ರಿಯೆಯಿಂದ ಹೇಳ್ತಾ ಇಲ್ಲ, ಪರಿಣಾಮದಿಂದ ಆಗುವಂಥ. ಅದರ ಅಭಿಪ್ರಾಯದಿಂದ ಆಗುವಂಥ ಬಂಧವನ್ನು ಅಳತೆ ಮಾಡಲು ಸಾಧ್ಯ ಅಂಥೇಳನ. ಅದಕ್ಕೆ ಜ್ಞಾನಿಗಳ ಒಂದೇ ಒಂದು ಶಬ್ದ ಕೊಟ್ಟರು, ಏನು? ಅನಂತ ಸಂಸಾರ. ತಿಳ್ಕೊಳ್ಳೋದ ಎಷ್ಟ ಏನ ಅದು ನಮ್ಮ ಕರ್ತವ್ಯ. ನಮ್ಮ ಕಲ್ಯಾಣದ ಅಭಿಲಾಷೆ ಇತ್ತು ಅಂತಂದ್ರೆ ನಾವು ತಿಳ್ಕೊಳ್ಳೋದಿದೆ. ಇಲ್ದಿದ್ರೆ ಅವರು ಯಾವ ಶಬ್ದ ಕೊಟ್ಟರು ಅದನ್ನು ಉಚ್ಚರಿಸಿ ನಾವು ಹೊರಟೋದೆವು ಅಂತಂದ್ರೆ ನಾವು ಆ ಶಾಶ್ವತ ಬಂಧವನ್ನು ನಮ್ಮ ಜೀವನದೊಳಗಿಂದ ದೂರ ಮಾಡೋದು ಸಾಧ್ಯ ಆಗುವುದಿಲ್ಲ. ಬಂಧ ನಿಜವಾಗಿ ಯಾವುದಿದೆ, ಮಗ್ನತೆ ಏನಿದೆಯಲ್ಲ ಅದು ಬಂಧ ಇದೆ ರೀ. ಅದರಲ್ಲಿ ಪ್ರವೃತ್ತಿ ಏನಿದೆ ಅದು ಅಧಿಕ ಬಂಧ ಇಲ್ಲ. ಪ್ರವೃತ್ತಿ ಇಬ್ಬರೂ ಮಾಡ್ತಾರೆ, ಮಿಥ್ಯಾದೃಷ್ಟಿನೂ ಮಾಡ್ತಾನೆ, ಸಮ್ಯಕ್ ದೃಷ್ಟಿನೂ ಮಾಡ್ತಾನೆ. ಒಂದು ಕಷಾಯ ಚೌಕಡೆ ಹೋದವನು ಮಾಡ್ತಾನೆ, 2 ಕಷಾಯ ಚೌಕಡೆ ಹೋದವನು ಮಾಡ್ತಾನೆ, ಮತ್ತು ಕೆಲವು ಅಂಶದಿಂದ 3 ಕಷಾಯ ಚೌಕಡೆ ಹೋದವ ಕೂಡ ಮಾಡ್ತಾನೆ. ಆದರೆ ಮಿಥ್ಯಾದೃಷ್ಟಿ ಏನಾದರೊಳಗೆ ಮಗ್ಗನೆ ಇರ್ತಾನಲ್ಲ, ಆ ಪ್ರಕಾರದ ಬಂಧ ಅವರಿಗಾಗುವುದಿಲ್ಲ.
ಭೂಮಿಕೆ ಅನುಸಾರವಾಗಿ ಅಲ್ಪ ಆಗ್ತಿರ್ಬೋದು, ಅದನ್ನು ಬಂಧ ಅಂಥೇಳಿನ ಅನ್ನೋದಿಲ್ರಿ. ಅದಕ್ಕೆ ಹೇಳಿತ್ತಲ್ಲ, ಅಖಂಡ ಬಂಧ ಏನಿದೆ, ಅಖಂಡ ಬಂಧ. ಅದೇ 99 ಪೈಸೆಗೆ 1 ರೂಪಾಯಿ ಅಂಥೇಳಿ ಯಾರೂ ಅನ್ನೋದಿಲ್ಲ. ಲೋಕದೊಳಗೆ ಯಾರೂ ಅನ್ನೋದಿಲ್ಲ. ಅದೇ ಪ್ರಕಾರ 10 ಪೈಸೆಗೆ ಯಾರು ಅನ್ನೋರ್ರಿ 1 ರೂಪಾಯಿ ಅಂಥೇಳಿ. ಆದ್ರೆ ಅದು 1 ರೂಪಾಯಿದ್ದ ಅಂಶ ಇದೆ ಏನಿಲ್ರಿ, ಅದು ಇಲ್ಲದ 1 ರೂಪಾಯಿ ಆಗ್ತಿದೆ ಅಂದ್ರೆ ಇಲ್ಲ. ಆದರೆ 10 ಪೈಸೆಗೆ 1 ರೂಪಾಯಿ ಅನ್ನುವಂಥ ಮೂರ್ಖರ ಯಾರೂ ಇಲ್ಲ ಲೋಕದೊಳಗ. ಅದೇ ಪ್ರಕಾರ ಅನಂತ ಸಂಸಾರದ ಕಾರಣದ ಅಭಾವದೊಳಗ ಯಾವುದಾಗ್ತಿದೆಯೋ ಅದನ್ನು ಬಂಧ ಅನ್ನುವಂಥವರ ಜೈನ ಜಗತ್ತಿನೊಳಗೆ ಇರುವುದಿಲ್ಲ. ಅನಂತ ಸಂಸಾರದ ಬಂಧದ ಕಾರಣದ ಅಭಾವ ಆಗಿ ಹೋದ ಮೇಲೆ ಅವನಿಗೆ ಬಂಧ ಎಲ್ಲಿಂದ ಇರ್ತಿದೆ? ಹಾಗಾದ್ರೆ ಇಲ್ಲಿ ಆಚಾರ್ಯ ಪ್ರಭುಗಳ ಏನು ಹೇಳ್ತಾ ಇದ್ದಾರೆ ನೋಡ್ರಿ. ಸರ್ವ ಆ ಮಿಥ್ಯಾದೃಷ್ಟಿ ಜೀವರುಗಳು ಹೇಗಿದ್ದಾರೆ? ಮಧ್ಯಕ, ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ನಾನು ತಿರಿಯಂಚನಿದ್ದೇನೆ, ನಾನು ನರಕಿ ಇದ್ದೇನೆ, ನಾನು ದುಃಖಿ ಇದ್ದೇನೆ, ನಾನು ಸುಖಿ ಇದ್ದೇನೆ. ನಿಜವಾಗಿ ನೋಡ್ರಿ, ಇದರೊಳಗಿಂದ 4ದ್ದು ಒಂದು ವಿಭಾಗ, 2ದ್ದು ಒಂದು ವಿಭಾಗ, ಗತಿಗಳಿಗೆ ಸಂಬಂಧಿಸಿದ ಹಾಗೆ 4 ಗತಿಗಳದ್ದು ಒಂದು ವಿಭಾಗ, ಮತ್ತು ಸುಖ ದುಃಖ 2ರದ್ದು ಒಂದು ವಿಭಾಗ. ಇದರೊಳಗಿಂದ ಇದು ಒಂದ ಮತ್ತು ಇದು ಒಂದ ಸತತ ಇರ್ತಿದ್ದಾರೆ ಜೀವದಲ್ಲಿ. ಗತಿಗೆ ಸಂಬಂಧಿಸಿದ್ದು ಒಂದ ಮತ್ತು ಸುಖ ಅಥವಾ ದುಃಖ ಒಂದ ನಿರಂತರ ಇರ್ತಿದೆ, ನಿರಂತರ. ಹಾಗಾದ್ರೆ ಅದು ಯಾವುದು ಇದೆಯಲ್ಲ ಅದರೊಳಗನ ಚೈತನ್ಯ ಮಗ್ನ ಇದೆ, ನಿರಂತರ ಅನುಭವ ಇದೆ. ಆ ಅನುಭವದೊಳಗೆ ಚೈತನ್ಯ ಮಗ್ನ ಇದೆ, ಮಗ್ನ ಇದೆ. ಅರೆ ಮರೆತ ಹಾಗೆ ಅನ್ನಿಸ್ತಿದೆ ರೀ. ಶರೀರದ ವ್ಯಾಧಿ ಇದೆ, ನೋವು ಇದೆ, ಅದರ ಸ್ವಾಧ್ಯಾಯದೊಳಗ ಅಥವಾ ದೇವನ ಸಾನ್ನಿಧ್ಯದೊಳಗೆ ಹೋಗಿರೋ ವೇಳೆದೊಳಗ, ಸಾಧರ್ಮಿಗಳ ಮಧ್ಯದಲ್ಲಿರೋ ವೇಳೆದೊಳಗ ಮರೆತ ಹಾಗೆ ಅನ್ನಿಸ್ತಿದೆ ರೀ. ಬರೇ ಅನ್ನಿಸೋದಿಲ್ಲ, ಅಲ್ಲಿ ಇನ್ನೊಂದು ಬಹಳ ಉಪಯೋಗಿ ಪಾಯಿಂಟ್ ಇದೆ ರೀ. ಏನು? ಮರೆಯುವ ಅವಕಾಶ ಇದೆ ರೀ. ಒಂದು ಮರೆತ ಹಾಗೆ ಅನ್ನಿಸ್ತಿದೆ, ಇನ್ನೊಂದು ಮರಿಲಿಕ್ಕೆ ಅವಕಾಶ ಇದೆ. ಆದ್ರೆ ಮರೆತು ಹೋದ ನಂತರ ಅಥವಾ ಸಂಪೂರ್ಣ ಅದರನ್ನ ಅಲಕ್ಷ್ಯ ಮಾಡಿ ಸುಖ ಸ್ವಭಾವವನ್ನು ಮುಖ್ಯ ಮಾಡಿದ ನಂತರ ಆ ಕರ್ಮದಿಂದ ಆಗಿರುವಂಥ ದಶಾ ವಿಶೇಷ ಏನಿದೆ, ಆ ದಶಾ ವಿಶೇಷದ ಶಾಶ್ವತ ರೂಪದಿಂದ ಸ್ವಾಮಿತ್ವ ಬಿಟ್ಟು ಹೋಗಿ ಈ ಜೀವ ಸಮ್ಯಕ್ ದರ್ಶನದ ಮಾರ್ಗದೊಳಗೆ ಬರುವ ಸಾಧ್ಯತೆ ಇದೆ. ಬರ್ತಾನೆ. ಬಂದ ಅಂತಂದ್ರೆ ಇದನ್ನು ಸಾರ್ಥಕ, ಬರಲಿಲ್ಲ ಅಂತಂದ್ರೆ ನಿಜವಾಗಿ ಬರಲಿಲ್ಲ ಅಂತಂದ್ರೆ ಏನು ಮಾಡೋದು? ಬರಲಿಲ್ಲ ಅಂತಂದ್ರೆ ಮತ್ತೆ ಈ ಸಂಯೋಗದ ಪ್ರಯತ್ನ ಮಾಡೋದು. ಇದನ್ನು ಬಿಟ್ಟು ಬೇರೆ ಏನಿಲ್ಲರಿ. ಬರಲಿಲ್ಲ ಅಂತಂದ್ರೆ ಏನು ಮಾಡೋದು? ಹೋಗಲಿ ಬಿಡ ಅನ್ನೋದಿಲ್ಲ, ಮತ್ತೆ ಇದೇ ಪ್ರಯತ್ನ ಮಾಡೋದು, ಇದೇ ಪ್ರಯತ್ನ ಮಾಡೋದು. ಅದೇ ಬಾಲ್ಯಾವಸ್ಥೆಯಲ್ಲಿ, ಶೈಶವಾವಸ್ಥೆಯಲ್ಲಿ ಯಾವಾಗ ಎದ್ದು ನಿಂತು ನಡೆಯುವ ಕಾರ್ಯ ಮಾಡಲಿಕ್ಕೆ ಮನಸ್ಸು ಮಾಡಿದ ಜೀವ, ಆವಾಗ ಒಮ್ಮೆಲೆ ನಡೆಯುವುದಾಗಲಿಲ್ಲ. ಬಿದ್ದ, ಎದ್ದ, ಮತ್ತು ಪ್ರಯತ್ನ ಮಾಡಿದ, ಮತ್ತು ಪ್ರಯತ್ನ ಮಾಡಿದ. ತಾಯಿ ಹೆದರ್ತಾಳೆ, ಹೀ ಬೀಳ್ತಿ ಅಂಥೇಳಿ. ಆದ್ರೆ ಆ ಮಗು ಹೆದರುವುದಿಲ್ರಿ. ಬಿದ್ರ ಅಳುವುದಿಲ್ಲ, ಹೀಗೆ ಮಾತಿಲ್ಲ. ಅಳ್ತಿದೆ, ನೋವಾಗುವುದಿಲ್ಲ, ಹೀಗೆ ಮಾತಿಲ್ಲ, ಆಗ್ತಿದೆ. ಆದ್ರೆ ಹೆದರಿದ್ರೆ ಅದು ಮತ್ತೆ ಪ್ರಯತ್ನ ಮಾಡೋದಿಲ್ಲ. ಅದೇ ಪ್ರಕಾರ ವಿಫಲತೆ ಆಯಿತು, ಮತ್ತಾಯಿತು, ಮತ್ತಾದ್ರೂ ಕೂಡ ಧೃತಿಗೆಡಬಾರ್ದು ಅಂಥೇಳಿನ ಧೈರ್ಯದಿಂದ ಆಲಿಸು ಅಂಥೇಳಿ. ಧೈರ್ಯದಿಂದ ಆಲಿಸೋದಂತಂದ್ರೆ ಏನ? ಕಾರ್ಯ ಆಗದಿದ್ರ ನೀನು ಧೀರ ಬಿಡಬೇಡ, ಆಗೋದಿಲ್ಲ ಅಂಥೇಳಿ ನಿರಾಶೆ ಆಗಬೇಡ.
ಇದೇ ಮಾರ್ಗದಿಂದ ಆಗೋದು, ಇದೇ ಸಂಯೋಗದಿಂದ ಆಗೋದು, ಇದೇ ಪ್ರಕಾರದ ಪ್ರವೃತ್ತಿಯಿಂದ ಆಗೋದು. ಇದನ್ನು ಬಿಟ್ಟುಕೊಟ್ಟೆ ಅಂತಂದ್ರೆ ಯಾವಾಗೂ ಆಗೋದ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೋ ನೋಡ್ರಿ, ನಾನು ಎರಡಂತೂ ನಿರಂತರದವ್ರೆ. ಏನೋ ನಾನು ಮನುಷ್ಯ ಇದ್ದೇನೆ ಅನ್ನೋದ, ನಾನು ಸುಖಿ ಇದ್ದೇನೆ ಅಥವಾ ದುಃಖಿ ಇದ್ದೇನೆ ಅನ್ನೋದು ಅಂತ. ಹಾಗಾದ್ರೆ ಎಂದು ಕರ್ಮಜನಿತವಾದ ಪರ್ಯಾಯದಲ್ಲಿ, ಹಾಗಾದ್ರೆ ನಾನು ಸುಖಿ ಇದ್ದೇನೆ ಅನ್ನೋದೇನಿದೆ ಅಲ್ಲ, ಅದೇನಿದೆ ರೀ, ಜೀವದ ಸ್ವಭಾವ ಇದೆ, ಕರ್ಮಜನಿತ ಪರ್ಯಾಯ ಇದೆ. ಕರ್ಮದಿಂದ ಜೀವದೊಳಗ ಪರ್ಯಾಯ ಜನಿಸ್ತಿದೆ. ಕರ್ಮದಿಂದ ಜೀವದೊಳಗ ಪರ್ಯಾಯ ಜನಿಸ್ತಿದೆ ಸಾಧ್ಯ ಇಲ್ಲ. ಜೀವದೊಳಗ ಪರ್ಯಾಯದ ಉತ್ಪತ್ತಿ ಯಾವುದರಿಂದ ಆಗ್ತಿದೆ? ಕರ್ಮದಿಂದ ಹೇಗಾಗೋದು? ಹಾಗಾದ್ರೆ ಈ ಶಬ್ದದ ಪ್ರಯೋಗ ಯಾಕಿದೆ? ಕರ್ಮ ಜೀವದ ಪರ್ಯಾಯವನ್ನ ಹುಟ್ಟು ಹಾಕುವುದಿಲ್ಲ, ಹುಟ್ಟಿಸುವುದಿಲ್ಲ. ಕರ್ಮ ಜೀವನ ಪರ್ಯಾಯವನ್ನು ಉತ್ಪನ್ನ ಮಾಡುವುದಿಲ್ಲ. ಹಾಗಾದ್ರೆ ಇಲ್ಲಿ ಕರ್ಮಜನಿತವಾದ ಪರ್ಯಾಯ ಸ್ಪಷ್ಟ ಇದೆ ರೀ. ನಾನು ದುಃಖಿ ಇದ್ದೇನೆ, ನಾನು ಮನುಷ್ಯ ಇದ್ದೇನೆ, ಅಥವಾ ನಾನು ಮನುಷ್ಯ ದೇವಿದ್ದೇನೆ, ನಾನು ಸುಖಿ ಇದ್ದೇನೆ. ಇದ್ದೇನೆ ಅನ್ನೋದ್ರೆ ದೇವ ಇರೋದ, ಸುಖಿ ಇರೋದ, ಇದು ಕರ್ಮಜನಿತ ಪರ್ಯಾಯ ಇದೆ ಅನ್ಲಿಲ್ಲ. ಸುಖದ ಸಾಮಗ್ರಿಗಳಿರೋದ, ದೇವ ಪರ್ಯಾಯ ಇರೋದ, ಇದು ಕರ್ಮಜನಿತ ಪರ್ಯಾಯ ಇದೆ ರೀ. ಆದ್ರ ದೇವ ಇದ್ದೇನೆ ಅನ್ನೋದ, ಸುಖಿ ಇದ್ದೇನೆ ಅನ್ನೋದ, ಅದು ಯಾರ್ದ ಪರ್ಯಾಯ ಇದೆ? ಅದು ಜೀವದ ಇದೆಯಲ್ಲ. ಹಾಗಾದ್ರೆ ಕರ್ಮ ಜೀವದ ಪರ್ಯಾಯವನ್ನು ಹುಟ್ಟಿಸ್ತಿದೆಯನ, ಜನಿಸ್ತಿದೆಯನ? ಇಲ್ಲ. ಇಲ್ಲ ಅನ್ನೋದು ಸತ್ಯ ಇದ್ರೂ ಕೂಡ ಕರ್ಮದಿಂದನ ಆ ಪರ್ಯಾಯ ಹುಟ್ಟಿದೆ ಅನ್ನೋದು ಸತ್ಯ ಇದೆ. ಯಾಕೆ ಅಂತಂದ್ರೆ ಆಗಮದೊಳಗೆ ಅಸತ್ಯ ವಚನಗಳು ಇರುವುದಿಲ್ಲ. ನಯ ಬೇರೆ ಇರಬಹುದು, ಅಪೇಕ್ಷಾ ಬೇರೆ ಇರಬಹುದು, ಅದರ ಅಸತ್ಯ ವಚನ ಇರುವುದಿಲ್ಲ. ಕರ್ಮ ಜನಿತ ಇದೆ. ಅದು ಯಾವುದ? ನಾ ಸುಖಿ ಇದ್ದೇನೆ. ಕರ್ಮ ಅಂತಿದೆ, ಅನ್ನಿಸ್ತಿದೆ, ಏನಿದೆ? ಕರ್ಮ ಏನು ಮಾಡ್ತಿದೆ? ಅರೆ, ಜೀವನಿಗೆ ಅನಾದಿ ಕಾಲದಿಂದ ಯಾವ ಕರ್ಮಕೃತ ಭಿನ್ನ ದ್ರವ್ಯದ ಅವಸ್ಥೆಗಳಿದಾವೆಯೋ ಅವುಗಳಲ್ಲಿ ನಾನೆನ್ನುವಂಥ ಭಾವಕರ್ಮ ಅನಾದಿಯಿಂದ ನಡೆದದ್ದೇ ಇದೆ. ಇನ್ನೊಂದ್ಸಲ, ಯಾವ ಉದ್ಗಲ ಕರ್ಮದಿಂದ ಆಗಿರುವಂಥ ಪರ್ಯಾಯಗಳಿದಾವೆಯೋ ಆ ಪರ್ಯಾಯದೊಳಗ ನಾನೆನ್ನುವಂಥ ಭಾವ ಈ ಜೀವಕ್ಕ ಅನಾದಿ ಅಭ್ಯಾಸದಿಂದ ನಡ್ಕೊಂಡು ಬರ್ತಾ ಇದೆ. ಅದನ್ನು ಭಾವಕರ್ಮ ಅಂಥೇಳಿ ಹೇಳ್ಬೋದು. ನಾನೆನ್ನುವಂಥ ಪರ್ಯಾಯ ಅದು ಭಾವಕರ್ಮ ಅಂಥೇಳಿ ಹೇಳ್ಬೋದು. ಆದರೆ ಆ ಭಾವಕರ್ಮಕ್ಕ ಯಾವುದು ನಿಮಿತ್ತ ಇದೆ ಅಲ್ಲ, ನಾಮಕರ್ಮ ಅಥವಾ ಸಾತಾ ವೇದನೀಯ ಕರ್ಮ. ನಾಮಕರ್ಮದ ಉದಯದಿಂದ ಆಗಿರುವಂಥ ದೇವ, ಮನುಷ್ಯ ಮೊದಲಾದ ಪರ್ಯಾಯಗಳ ಸಾತಾದ ಉದಯದಿಂದ ಆಗಿರುವಂಥ ಸುಖದ ಸಾಮಗ್ರಿ, ಇಷ್ಟ ಸಾಮಗ್ರಿ, ಅನಿಷ್ಟ ಸಾಮಗ್ರಿಗಳ ಸಂಯೋಗ. ಈ ಯಾವ ನಾಮಕರ್ಮ ಮತ್ತು ಆಯು ಕರ್ಮದ ಸಾತಾ ಕರ್ಮದ ಉದಯದಿಂದ ಆಗಿರುವಂಥ ಭಿನ್ನ ದ್ರವ್ಯದ ಕಾರ್ಯಗಳಿದಾವೆಯೋ ಅವುಗಳ ಜೊತೆಗೆ ಅಜ್ಞಾನದಿಂದ, ತನ್ನ ಸ್ವರೂಪದ ಜ್ಞಾನ ಇಲ್ಲದೆ ಇರುವ ಕಾರಣ, ಅದ ಪರ ಇದೆ ಅನ್ನೋದರದ ಜ್ಞಾನ ಇಲ್ಲದೆ ಇರುವ ಕಾರಣ, ಅಜ್ಞಾನದಿಂದ ನಾನೆನ್ನುವಂತಹ ಕಾರ್ಯ ಈ ಜೀವದ ಮೂಲಕ ಏನು ಆಗ್ತಾ ಇದೆ, ಈ ಕಾರ್ಯದ ಮೇಲೆ ಆ ಕಾರಣದ ಆರೋಪ ಮಾಡಿ ಇದನ್ನ ಏನಂದ್ರು? ಕರ್ಮಜನಿತ. ಜೀವ
ಅಜ್ಞಾನದಿಂದ ಹಾಗೆ ಅಂತ ಇದ್ದಾನ್ರಿ. ಕರ್ಮದ ಉದಯದ ಕಾರಣದಿಂದ ಅಂತ ಇಲ್ಲ, ಅಜ್ಞಾನದ ಕಾರಣದಿಂದ. ಏನು ಅಜ್ಞಾನ ಅವಂದ ಅಜ್ಞಾನ ಏನ? ನಾನು ಅರೂಪಿ ಜ್ಞಾನದರ್ಶನ ಸ್ವರೂಪಿ, ಈ ದೇಹದಿಂದ ಈ ಇಷ್ಟ ಪದಾರ್ಥಗಳಿಂದ ಅತ್ಯಂತ ಅಸ್ಪೃಷ್ಟನಾದಂಥ ಭಿನ್ನ ತತ್ವ ಇದ್ದೇನೆ ಅನ್ನುವುದರಿಂದ ಅವನಿಗೆ ಜ್ಞಾನ ಇಲ್ಲ. ಒಂದು. ಎರಡನೇದ, ನನ್ನಿಂದ ಭಿನ್ನ ತತ್ವ ಇದೆ. ಇದು ಎರಡರಲ್ಲಿ ವ್ಯತ್ಯಾಸ ಇದೆ ರೀ. ಬಹಳ ದಿವಸದಿಂದ ನಡೆದಿದೆ ಇದು, ಮಧ್ಯ ಮಧ್ಯ ಬರ್ತಿದೆ ಕಥನ. ನಾನು ಇದರಿಂದ ಭಿನ್ನ ಇದ್ದೇನೆ ಅನ್ನೋದು ಒಂದು ವಿಭಾಗ ಸಶಕ್ತ ಇರುವಾಗ ಕೂಡ, ಇದು ನನ್ನಿಂದ ಭಿನ್ನ ಇದೆ ಅನ್ನೋ ಇನ್ನೊಂದು ವಿಭಾಗ ಕೂಡ ಅಷ್ಟೇ ಸಶಕ್ತ ಬೇಕ್ರಿ. ಅದೇ ಕಾರಣದಿಂದ ಜೀವರುಗಳಿಗೆ ಸುಖದ ಮಾರ್ಗದ ಉಪದೇಶ ನೀಡುವಂಥ ವೀತರಾಗಿ ಸರ್ವಜ್ಞ ಪ್ರಭು ಮತ್ತು ಅದೇ ಮಾರ್ಗದೊಳಗೆ ಬರ್ತಾ ಇರುವಂಥ ವೀತರಾಗಿ ಸಂತರುಗಳ ಜೀವದ ನಂತರ ಅಜೀವದ ಸ್ವರೂಪವನ್ನು ತಿಳಿಸಿ ಹೇಳುವುದನ್ನು ಮರೀಲಿಲ್ಲ, ಬಿಡಲಿಲ್ಲ. ಅದಕ್ಕೆ ಏನು ಹೇಳ್ತು? ನಾನು ಇದರಿಂದ ಭಿನ್ನ ಇದ್ದೇನೆ ಅನ್ನೋದು ಎಷ್ಟು ಅವಶ್ಯಕ ಇದೆಯೋ ಅಷ್ಟೇ ಅವಶ್ಯಕ ಇದೆ ಇದು ನನ್ನಿಂದ ಭಿನ್ನ ಇದೆ. ಏನು ವ್ಯತ್ಯಾಸ ಇದೆ ಅದರೊಳಗೆ? ಅರೆ ವ್ಯತ್ಯಾಸ ಬಹಳ ಇದೆ ರೀ. ನಾನು ಇದರಿಂದ ಭಿನ್ನ ಇದ್ದೇನೆ ಅನ್ನೋದ್ರೊಳಗೆ ಜೀವದ ನಿರ್ಣಯ ಇದೆ, ನನ್ನ ನಿರ್ಣಯ ಇದೆ. ಇದು ನನ್ನಿಂದ ಭಿನ್ನ ಇದೆ ಅನ್ನೋದ್ರೊಳಗೆ ಅಜೀವದ ನಿರ್ಣಯ ಇದೆ, ಪರದ ನಿರ್ಣಯ ಇದೆ. ಒಂದು ಸಲ ಪರದ ನಿರ್ಣಯ ಮಾಡಬೇಕಾಗೋದ್ರಿ, ಒಂದು ಸಲ ಸ್ವದ ನಿರ್ಣಯ ಆದ ನಂತರ ಆಗೋದರ ಜೊತೆಯಾಗಿ ಪರದ ನಿರ್ಣಯ ಮಾಡಬೇಕಾಗೋದು. ಒಂದು ಸಲ ಪರದ ನಿರ್ಣಯ ಪರರೂಪದಿಂದ ಆಯಿತು ಅಂತಂದ್ರೆ ಇವು ನಿಶ್ಚಿಂತ ಆದ. ಯಾವುದರ ಸಲುವಾಗಿ? ಸ್ವದಲ್ಲೇ ರಮಿಸುವ ಸಲುವಾಗಿ, ಕ್ರೀಡಿಸುವ ಸಲುವಾಗಿ, ಸ್ಥಿರತೆಯ ಸಲುವಾಗಿ ಇವು ನಿರ್ಬಾಧ ಆದರೆ. ಇಲ್ಲ ಅಂತಂದ್ರೆ ಅವನಿಗೆ ಆ ಕಡೆ ಲಕ್ಷ್ಯ ಹೋಗ್ತಾನೆ ಇರ್ತಿದೆ. ಅದರ ಸಲುವಾಗಿ ಸೈದ್ಧಾಂತಿಕವಾಗಿ ಅಥವಾ ವಾಸ್ತವಿಕವಾಗಿ ನೋಡಿದರೆ ಯಾವ ಆಚಾರ್ಯ ಪ್ರಭು ಒಂದು ಜೀವದ ಸ್ವರೂಪವನ್ನೇ ಹೇಳಲಿಲ್ಲ. ಜೀವದ ಸ್ವರೂಪವನ್ನು ಸ್ವಲ್ಪ ಅಧಿಕ ಹೇಳಿದ್ರೂ, ಜೀವದ ಸ್ವರೂಪ ಕಮ್ಮಿ ಹೇಳಿದ್ರೂ ಹೇಳಿದರೆ ಹೇಳಲೇಬೇಕಾಗ್ತಿದೆ. ಅದಕ್ಕೆ ಮಾತೇನು ಹೇಳಿತು? ನಾನು ಇದರಿಂದ ಭಿನ್ನ ಇದ್ದೇನೆ. ಇದು ಎಷ್ಟು ಮುಖ್ಯ ಇದೆ ಅಲ್ಲ, ಅಷ್ಟೇ ಮುಖ್ಯ ಇದೆ ಇದು ನನ್ನಿಂದ ಭಿನ್ನ ಇದೆ. ಅಭ್ಯಾಸ ಮಾಡೋದು, ಚಿಂತನ ಮಂಥನ ಮಾಡೋದು, ವಿಚಾರ ಮಾಡೋದು. ನಾನು ಇದರಿಂದ ಭಿನ್ನ ಇದ್ದೇನೆ ಅಂದ್ರೆ ನಡೆಯೋದಿಲ್ಲ, ಕಾರ್ಯ ಆಗುವುದಿಲ್ಲ. ಅದರ ಜೊತೆಯಾಗಿ ಅಷ್ಟೇ ಸಶಕ್ತ ಒಂದು ಪಕ್ಷ ಎದುರಿಗೆ ಇರಬೇಕಾಗ್ತಿದೆ. ಇದು ನನ್ನಿಂದ ಭಿನ್ನ ಇದೆ. ಪುನಃ ಶಬ್ದ ಪ್ರಯೋಗದ ಮೂಲಕ, ವಿಕಲ್ಪದ ಮೂಲಕ ವಿಚಾರ ಮಾಡೋದ ಇದು ನನ್ನಿಂದ ಭಿನ್ನ ಇದೆ ಅನ್ನೋದರಿಂದ ಯಾವ ನನ್ನ ಬಲ ಅಧಿಕ ಆಗ್ಬೋದು, ಯಾವ ಸಾಮರ್ಥ್ಯ ಅಧಿಕ ಆಗ್ಬೋದು, ಯಾವ ಕಾರ್ಯದೊಳಗಾದ ಅನುಕೂಲ ಆಗ್ಬೋದು. ನಾನು ಇದರಿಂದ ಭಿನ್ನ ಇದ್ದೇನೆ, ಇದು ನನ್ನಿಂದ ಭಿನ್ನ ಇದೆ. ಎರಡೂ ಪಕ್ಷ ಅಷ್ಟೇ ದೃಢ ಬೇಕ್ರಿ. ಮುಂದೆ ಕಾರ್ಯ ಏನಿದೆ ಆ ಕಾರ್ಯದ ವೇಳೆಕ ಆ ಎರಡನೇ ಪಕ್ಷದ ಯಾವುದೇ ಪ್ರಕಾರದಿಂದ ಅಲ್ಲಿ ಅವಶ್ಯಕತೆ ಬೀಳುವುದಿಲ್ಲ. ಯಾಕೆ? ಅದರದ್ದು ಅಷ್ಟು ದೃಢ ನಿರ್ಣಯ ಆಗಿ ಹೋಗಿದೆ ಅಲ್ಲ, ಅದರೊಳಗೆ ಯಾವುದೇ ಪ್ರಕಾರದ ಕರ್ತವ್ಯ ಮಾಡುವ, ಅದರಿಂದ ಏನನ್ನು ಬಯಸುವ ಮಾತು ಉಳಿಯುವುದಿಲ್ಲ. ಸಾಧಕನ ಜೀವನಕ್ಕೆ ಸಾಧನಾ ಮಾರ್ಗದೊಳಗ ಇವು ಎರಡೂ ಏನದವು ಅಂತಂದ್ರೆ ಎರಡು ದೃಢವಾದ ಕಾಲದವ್ರವ. ಸಾಧನಾ ಮಾರ್ಗದೊಳಗೆ ಸಾಗಿ ಹೋಗಬೇಕಾಯಿತು, ನಡೆದ ಅವ ಸಾಧ್ಯವನ್ನು ತಲುಪಬೇಕಾಯಿತು ಅಂತಂದ್ರೆ ಬಲವಾದ ಎರಡೂ ಕಾಲಿನೊಳಗೆ ಬಲ ಬೇಕೆಂದ್ರೆ ವಿಚಾರ ಸ್ವಲ್ಪ ದೀರ್ಘವಾಗಿ ಮಾಡುತ್ತೆ. ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ. ಅರೆ ಆ ಎರಡು ಮಾತಿಂದ ವಿಚಾರ ಮಾಡ್ರೆ ಪ್ರಭು ಮಾಡಬೇಕು.
ಏನು ವಿಚಾರ ಮಾಡೋದಿದೆ? ಇದು ಯಾಕೆ ಹೀಗಾಯಿತು, ಔಷಧಿ ತಗೊಂಡ್ರೂ ಯಾಕೆ ನೆಟ್ಟಗಾಗ್ತಿಲ್ಲ, ಇಷ್ಟು ದಿವಸ ಆದ್ರೂ ಯಾಕೆ ನೆಟ್ಟಗಾಗ್ತಿಲ್ಲ, ಇನ್ನೇನು ಮಾಡಲಿ? ಇವೆಲ್ಲ ವಿಚಾರ ಬಿಟ್ಟು ಆ ವಿಚಾರ ಮಾಡಬೇಕಾದ್ರೆ ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ, ಇದರವ ನಾನಿಲ್ಲ ಅಂದಮೇಲೆ ಅರೆ ಇದು ನಂದಿಲ್ಲ ಅನ್ನೋದು ಒಂದಪೇಕ್ಷಾದಿಂದ ದುಃಖದ ನಾಶಕ್ಕೆ ಕಾರಣ ಆದ್ರೆ ಇದರವ ನಾನಿಲ್ಲ, ಇದರಿಂದ ನನಗೆ ದುಃಖ ಆಗ್ತಾ ಇಲ್ಲ ಅನ್ನೋದು ಒಂದು ಪಕ್ಷ ಆದ್ರೆ ಇದನ್ನು ಸರಿ ಮಾಡಿದರೆ ನನಗೆ ಸುಖ ಆಗ್ತಿದೆ ಅನ್ನುವ ಮಿಥ್ಯಾ ಪಕ್ಷ ಹೋಗದೆ ಇದ್ರೆ ಅದರಿಂದ ಏನಾಗುತ್ತೆ? ಶರೀರದಿಂದ ಏನು ಧರ್ಮ ಆಗ್ತಿದೆ? ಅರೆ ಇಂದು ಧರ್ಮ ಹೇಳೋರು ಕೇಳೋರು ತಿಳ್ಕೊಳ್ಳೋರು ಎಲ್ಲರಲ್ಲೂ ಇದೊಂದು ವಿಪರೀತ ಅಂಶ ತಲೆದೋರ್ತಾ ಇದೆ, ಬೆಳೆದ ನಿಂತಿದೆ ರೀ. ಶರೀರದಿಂದ ಧರ್ಮ ಆಗುವುದಿಲ್ಲ, ಈ ಮಾತು ಸತ್ತಿದ್ರೂ ಧರ್ಮ ಮಾಡುವ ವೇಳೆದೊಳಗೆ ಶರೀರ ಯೋಗ್ಯ ಇರಬೇಕಾಗ್ತಿದೆ. ಈ ಭಾವ ಪ್ರತಿಯೊಬ್ಬರಲ್ಲೇ ಇದೆ, ಪ್ರತಿಯೊಬ್ಬರಲ್ಲಿ. ಆದ್ರೆ ಆ ಭಾವ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ನಿನಗ ಶರೀರದ ಕುರಿತಾಗಿ ಅಭಿಲಾಷೆ ಇದೆ. ಇದು ಸಿದ್ಧಾಂತ. ಈ ಭಾವ ಇತ್ತಂದ್ರೆ ಸಮಾಧಿ ಮಾಡೋದಕ್ಕ ಇದೆ, ಭಾವ ಇತ್ತಂದ್ರೆ ಸಮಾಧಿ ಆಗೋದನ್ನು ಇಲ್ರಿ. ಹೇಗಾಗೋದು ಹೇಳ್ರಿ? ಸಮಾಧಿ ಮರಣ ಅನ್ನೋದಕ್ಕಿಂತ ಮರಣದ ಸಮಯದೊಳಗ ನಮಗೊಂದಿಷ್ಟ ರೌದ್ರ ಧ್ಯಾನ ಕಮ್ಮಿ ಆಗಬೇಕಾಯ್ತು ಅಂತಂದ್ರೆ ಅದು ಆಗೋದನ ಇದೆ ಈ ಭಾವ ಅಂಚಳನ ಪ್ರವಚನ ಪೀಯೂಷದಾಗ ಬರ್ತಿದೆ. ಏನು ಮನುಷ್ಯ ಭವ ಉತ್ತಮ ಸಂವಹನ ಇರ್ತಾವೆ, ಕೇವಲ ಜ್ಞಾನ ಆಗುವ ವೇಳೆಗಳು. ಆದ್ರೆ ಅವುಗಳಿಂದ ಕೇವಲ ಜ್ಞಾನ ಆಗ್ತಿದೆ, ಅವು ಇಲ್ಲ ಅದಕ್ಕೆ ಕೇವಲ ಜ್ಞಾನ ಆಗಲಿಲ್ಲ. ಈ ಮಾತು ಲೋಕದೊಳಗೆಲ್ಲ ಜ್ಞಾನಿಗಳಲ್ಲೇ ಇಲ್ಲ, ಅಲ್ಲ ಜೈನರಲ್ಲೇ ಇರುತ್ತೆ. ಶರೀರ ಏನು ಮಾಡ್ತಿದೆ ರೀ? ಭಿನ್ನತ್ರಲ್ಲಿ ಏನು ಮಾಡ್ತಿದೆ? ಅದಕ್ಕೆ ಎರಡು ಮಾತದವು. ನನಗೆ ವೀತರಾಗ ಭಗವಂತರದ ವೀತರಾಗ ವಾಣಿದ್ದ ಸಂಯೋಗ ಆಯಿತು ಅಂಥೇಳಿ ನನಗೆ ಧರ್ಮ ಲಾಭ ಆಯಿತು ಅಥವಾ ಆಗಬಹುದಾಗಿದೆ. ಕೃತಜ್ಞ ಭಾವದಿಂದ ಯಾವ ಜೀವನಿಗೆ ಧರ್ಮ ಲಾಭ ಆಗಿದೆ ಅವ ವೀತರಾಗ ವಾಣಿಯನ್ನ ನಿಜವಾಗಿ ಆಧರಿಸ್ತಾನೆ, ಗೌರವಿಸ್ತಾನೆ, ಪೂಜಿಸ್ತಾನೆ. ಅದರ ಮಹಿಮೆಯನ್ನ ಯಾವಾಗಲೂ ಒಂದು ಸಮಯ ಕೂಡ ಮರೆಯುವುದಿಲ್ಲ. ಈ ಮಾತು ಸತ್ಯ ಇದ್ರೂ ಅದರಿಂದ ಆತ್ಮನ ಲಾಭ ಆಗ್ತಿದೆ, ಸಮ್ಯಕ್ ದರ್ಶನ ಆಗ್ತಿದೆ ಅನ್ನುವ ಅಭಿಪ್ರಾಯ ಎಲ್ಲಿವರೆಗೆ ಈ ಜೀವದಲ್ಲೇ ಇದೆ ಅಲ್ಲಿವರೆಗೆ ಈ ಜೀವನಿಗೆ ಆ ದೇವ ಮತ್ತು ವಾಣಿಗೆ ಮೀರಿದ್ದ ಅಥವಾ ದೇವ ಮತ್ತು ವಾಣಿಯ ಸಾರನಾದಂಥ ಶುದ್ಧಾತ್ಮನ ಮಹಿಮೆ ಬರುತ್ತೆ. ಇದು ಧರ್ಮದ ಸೂಕ್ಷ್ಮತೆ ಇದೆ. ವೀತರಾಗ ದೇವನ ಸಾರ ಏನಿದೆಪ್ಪ? ಸುಲಕ್ಷಣ. ವೀತರಾಗ ದೇವನ ಸಾರ ಏನಿದೆ? ನಿಜ ಶುದ್ಧಾತ್ಮ ಸನ್ಮುಖತೆ, ನಿಜ ಶುದ್ಧಾತ್ಮನ ಮಹಿಮೆ ಬರೋದು. ವೀತರಾಗ ವಾಣಿ ಜಿನವಾಣಿಯ ಸಾರ ಏನಿದೆ? ನಿಜಾತ್ಮ ಜ್ಞಾನಾನಂದ ಸ್ವರೂಪಿ ಆತ್ಮ, ಅರೂಪಿ ಆತ್ಮ, ಅತೀಂದ್ರಿಯ ಮಹಾಪದಾರ್ಥ. ಮತ್ತು ಆ ಸಾರದ ಕಡೆಗೆ ಇಲ್ಲ ಇದರ ಮಹಿಮೆಯೊಳಗನ ಕೂತೆವು ಅಂತಂದ್ರೆ ಏನಾಗ್ತಿದೆ? ಅವನನ್ನ ಅಲಕ್ಷ್ಯ ಮಾಡಿದ ಮಹಾಪಾಪ ಅರ್ಥಾತ್ ಮಿಥ್ಯಾತ್ವ, ಅಲಕ್ಷ್ಯ ಮಾಡಿದ ಅರ್ಥಾತ್ ಹನನ ಮಾಡಿದ. ಆಚಾರ್ಯ ಭಗವಂತರ ಶಬ್ದದೊಳಗೆ ಹೇಳಿದರೆ ಹನನ ಮಾಡಿದ ಮಹಾಪಾಪ ಬಂಧ. ಅರೆ ಮೋಕ್ಷ ಮಾರ್ಗವನ್ನು ಬಯಸುವಂಥವ, ಮೋಕ್ಷವನ್ನು ಬಯಸುವಂಥವ. ಅರೆ ತತ್ವಾರ್ಥ ಶ್ಲೋಕವಾರ್ತಿಕದೊಳಗ ಒಂದು ಮಾತು ಬರ್ತಿದೆ. ಇಷ್ಟ ಫಲ ಏನು ಇದೆ, ಇಷ್ಟ ಫಲದ ಪ್ರಾಪ್ತಿಯ ಉಪಾಯ ಸುಬೋಧ ಇದೆ ಅಂತ ಹೇಳಿದ.
ಇಷ್ಟ ಫಲ. ಇಷ್ಟ ಫಲ ಮೋಕ್ಷ ಇದೆ, ಇಷ್ಟ ಮಾರ್ಗ ಮೋಕ್ಷ ಮಾರ್ಗ ಇದೆ ರೀ. ಅಭೀಷ್ಟ ಜೀವನಿಗೆ ಇಷ್ಟವಾದಂಥ ಮಾರ್ಗ ಯಾವ್ದ? ಮೋಕ್ಷ ಮಾರ್ಗ. ಅದರ ಫಲ ಯಾವ್ದ? ಮೋಕ್ಷ. ಅದರದ ಉಪಾಯ ಯಾವ್ದ? ಸುಬೋಧ. ಸುಬೋಧ ಅರ್ಥಾತ್ ಸಮ್ಯಕ್ ಜ್ಞಾನ. ಆ ಸಮ್ಯಕ್ ಜ್ಞಾನಕ್ಕೆ ಕಾರಣ ಒಂದು ಜಿನಶಕ್ತಿ. ಅದರ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ, ಸರ್ವಥಾ ಮತ್ತು ಸದೈವ ಜಿನಶಾಸನಕ್ಕೆ ಸಮರ್ಪಣೆಯ ಭಾವ ಬೇಕು. ಆದರೆ ಆ ಸಮರ್ಪಣೆಯ ಭಾವದ ಜೊತೆಯಾಗಿ ಆ ಆತ್ಮನ ವಿಸ್ಮರಣೆ ಆಗುವಷ್ಟು ಅದರ ಮಹಿಮೆ ಬರಬಾರದು. ಅದರ ಮಹಿಮೆ ಸಂಪೂರ್ಣ ಬಾರದ ವಿನಃ ಇವನಿಗೆ ಸಮರ್ಪಣೆ ಆಗುವುದಿಲ್ಲ, ಇವನಿಗೆ ಶುದ್ಧಾತ್ಮ ತಿಳಿದು ಬರುವುದಿಲ್ಲ. ಅದರ ಮಹಿಮೆಯೊಳಗೆ ಇವ ತಾನಾಗೇನ ಶುದ್ಧಾತ್ಮನನ್ನು ಮರೆತು ಹೋಗುವಂಥ ಅಪರಾಧ ಮಾಡಬಾರದು. ಅದಕ್ಕೆ ಜೈನಾಚಾರ್ಯರ ಮಾತಿನ ರಹಸ್ಯವನ್ನ, ಸೂಕ್ಷ್ಮತೆಯನ್ನ, ಪ್ರಯೋಜನಭೂತ ಅಂಶವನ್ನ ಗ್ರಹಣ ಮಾಡುವಂಥ ಮಂಗಲಮಯ ಸನ್ನಿವೇಶ ಕೈ ತಪ್ಪಿ ಹೋಗೋಕ್ಕಿಂತ ಮೊದಲ ಅದು ಯಾವುದು ದುಃಖದ ಸಾಗರ ಇದೆಯಲ್ಲ, ಅದರಲ್ಲಿ ಮುಳುಗಿ ಹೋಗುವ ಕಾರಣಗಳನ್ನು ಕತ್ತರಿಸುವ ಪ್ರಯತ್ನ ಮಾಡಬೇಕು. ದುಃಖದ ಸಾಗರದಲ್ಲಿ ಇಂದಿನವರೆಗೆ ಅದೇ ಸಿದ್ಧ ಪೂಜೆಯೊಳಗೆ ಬರ್ತಿದೆಯಲ್ಲ, ಜೀವಗಳ ನಿರಾಧಾರ ತೇಲುತ್ತಾ ಇದ್ದಾವೆ ಭವಸಾಗರದ ನಿರಾಧಾರ. ಆಧಾರ ಯಾವುದು? ಅದಕ್ಕೆ ಮುಳುಗಿ ಹೋಗುವ ಪ್ರಸಂಗ ಬರೋಕ್ಕಿಂತ ಮುಂಚೆ ಮುಳುಗುವ ಕಾರಣ ಏನಿದೆಯಲ್ಲ, ಆ ಕಾರಣವನ್ನ ನಷ್ಟ ಮಾಡುವ ಪ್ರಯತ್ನ ಮಾಡಬೇಕು. ಇದುವೇ ಮಂಗಲಮಯ ಅವಸರ ಇದೆ. ಧನ ಬರ್ತಿದೆ, ಹೋಗ್ತಿದೆ, ಆರೋಗ್ಯ ಇರ್ತಿದೆ, ಕಳೆದು ಹೋಗ್ತಿದೆ, ವಯಸ್ಸು ಇರ್ತಿದೆ, ಮುಗಿದು ಹೋಗ್ತಿದೆ, ಅರೆ ಖ್ಯಾತಿ ಇರ್ತಿದೆ, ಸಮಾಜದೊಳಗೆ ದಬ್ದಬ ಇರ್ತಿದೆ, ಮನೆಯೊಳಗೆ ಪ್ರಮುಖ ಸ್ಥಾನ ಇರ್ತಿದೆ, ಮುಗಿದು ಹೋಗ್ತಿದೆ. ಅವೆಲ್ಲ ಮುಗಿಯುವಂಥವದವು, ಹಿಂದೆ ಅನೇಕ ಬಾರಿ ಬಂದು ಹೋಗಿದ್ದವು. ಅದಕ್ಕೆ ಅದರಲ್ಲಿ ಇರುವೆಳೆದೊಳಗೂ ಕೂಡ ಅದರ ಅನುಭವದಿಂದ ಭಿನ್ನಾಗುವಂಥ ಶಾಶ್ವತ ಸ್ವರೂಪದ ಪರಿಚಯ ಮಾಡಿಕೊಳ್ಳುವಂಥ ಉದ್ಯಮವನ್ನು ಮಾಡೋದ ಇದು ಒಂದೇ ಮಂಗಲಮಯ ಅವಸರ ಇದೆ.